ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೇನೆ ಅಂಜು ಮತ್ತೆ ನಚಿಕೇತ್ ಎಂಗೇಜ್ಮೆಂಟ್ ನಡೀತಾ ಇರುತ್ತೆ ದೇವಸ್ಥಾನದಲ್ಲಿ. ಅದೇ ದೇವಸ್ಥಾನದಲ್ಲಿ ಶಾರದಾ ಕೂಡ ಬಂದಿರ್ತಾಳೆ. ಹಾಗೇನೆ ಈ ಕಡೆ ಅಶ್ವಿನಿ ನಚಿಕೇತ್ನ ಮದ್ವೆ ಆಗ್ಬೇಕು ಅಂತ ಇಷ್ಟಪಟ್ಟಿರ್ತಾಳೆ. ಆದ್ರೆ ಇಲ್ಲಿ ದೇವಯಾನಿಯ ಮಾಸ್ಟರ್ ಪ್ಲಾನ್ ಅಶ್ವಿನಿಗೆ ಗೊತ್ತಾಗಿರುತ್ತೆ. ಸೊ ಈ ಕಡೆ ಶಾರದಾ ಕೂಡ ಅದೇ ದೇವಸ್ಥಾನದಲ್ಲಿ ಇರ್ತಾಳೆ. ಅಶ್ವಿನಿ ಕೂಡ ಬರ್ತಾಳೆ. ಶಾರದಾ ನಚಿಕೇತ್ ಮತ್ತೆ ಅಂಜನಾ ಮದುವೆಗೆ ಎಲ್ಲ ಸಹಾಯನ ಕೂಡ ಮಾಡ್ತಿರ್ತಾಳೆ. ಯಾಕಂದ್ರೆ ಆ ಪುರೋಹಿತರಿಗೆ ಶಾರದಾ ಗೊತ್ತಿರ್ತಾಳೆ. ಹಾಗಾಗಿ ಸೊ ಶಾರದಾ ಮನೆಯವರ ಕಣ್ಣಿಗೆ ಬೀಳ್ತಾಳೆ. ಹಾಗೇನೆ ಅಶ್ವಿನಿ ಅಂಜನಾ ನಚಿಕೇತ್ ಮದ್ವೆ ನಿಲ್ಲಿಸ್ತಾಳ. ಶಾರದಾ ದೇವಯಾನಿ ರಹಸ್ಯನ ಬಯಲ್ ಮಾಡ್ತಾಳ. ಇವತ್ತಿನ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೇನೆ ನನ್ನ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಂಜನಾ ಮತ್ತೆ ನಚಿಕೇತ್ ಮದ್ವೆ ದೇವಸ್ಥಾನದಲ್ಲಿ ಎಲ್ಲ ತಯಾರಿಗಳ ಜೊತೆ ಮನೆಯವರೆಲ್ಲರೂ ಕೂಡ ಬಂದಿರ್ತಾರೆ. ಪುರೋಹಿತರು ಕೂಡ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಿರ್ತಾರೆ. ಈ ಕಡೆ ಪುರೋಹಿತರು ಹೇಳುವಂತ ಎಲ್ಲ ಕೆಲಸಗಳನ್ನ ಈ ಕಡೆ ಶಾರದಾ ಕೂಡ ಮಾಡ್ತಿರ್ತಾಳೆ. ಆದ್ರೆ ಮನೆಯವರ ಕಣ್ಣಿಗೆ ಶಾರದಾ ಬೀಳ್ತಿರಲ್ಲ ಇನ್ನು. ಸೊ ಈ ಕಡೆ ಅಂಜನನು ಕೂಡ ರೆಡಿ ಮಾಡಿ ಕರ್ಕೊಂಡ್ ಬಂದು ಕೂರ್ಸಿರ್ತಾರೆ. ಹಾಗೇನೆ ನಚಿಕೇತ್ನು ಕೂಡ ಒಂದು ಮದ್ವೆ ಗಂಡಿನ ಅಲಂಕಾರದಲ್ಲಿ ಕರ್ಕೊಂಡ್ ಬಂದು ಕೂರ್ಸಿರ್ತಾರೆ. ಈ ಕಡೆ ಮನೆಯವರೆಲ್ಲರೂ ಕೂಡ ಅಂಜನಾ ಮತ್ತೆ ನಚಿಕೇತ್ ಮದ್ವೆ ಆದ್ಮೇಲೆ ಶಾರದಾನ ಹುಡುಕ್ಬೇಕು ಅನ್ನೋ ಒಂದು ಗುಂಗಲ್ಲಿ ಇರ್ತಾರೆ. ಯಾಕಂದ್ರೆ ಕಳಸಾಯಿಂದ ಬಂದಿರುವಂತಹ ಅಜಿತ್ ಕಾರಲ್ಲಿ ಶಾರದಾ ಅದೇ ಕಾರಿನ ಡಿಕ್ಕಿನಲ್ಲಿ ಕೂತ್ಕೊಂಡಿರುವ ಒಂದು ವಿಡಿಯೋ ಅಜಿತ್ಗೆ ಬಂದಿರುತ್ತೆ. ಹಾಗಾಗಿ ಶಾರದಾ ಇಲ್ಲೇ ಇದ್ದಾಳೆ ಅಂತ ಹೇಳಿ ಒಂದು ಕ್ಲೂ ಸಿಕ್ಕಿರತ್ತೆ ಎಲ್ರಿಗೂ. ಹಾಗಾಗಿ ಅಂಜನಾ ಮತ್ತೆ ನಚಿಕೇತ್ ಮದ್ವೆ ಮುಗಿಯೋದಕ್ಕೆ ಅಂತಾನೆ ಕಾಯ್ತಿರ್ತಾರೆ. ಈ ಕಡೆ ಶ್ರವಣ್ ಅಂತೂ ಅದೇ ಗುಂಗಲ್ಲಿ ಇರ್ತಾರೆ. ಶಾರದಾನ ಯಾವಾಗಪ್ಪ ಹುಡ್ಕೋದು, ಶಾರದಾ ಯಾವಾಗ ಸಿಗ್ತಾಳೆ ಅಂತ ಅದೇ ಗುಂಗಲ್ಲಿ ಇರ್ತಾರೆ. ಪಾಪ ಶ್ರವಣ್ ತುಂಬಾ ಟೆನ್ಷನ್ ಆಗಿರ್ತಾನೆ. ಈ ಕಡೆ ಅಜಿತ್ ಆಗ್ಲಿ, ಭೂಮಿ ಆಗ್ಲಿ, ಸಂಗೀತ ಆಗ್ಲಿ ಎಲ್ರು ಕೂಡ ಶ್ರವಣ್ಗೆ ಸಮಾಧಾನ ಮಾಡ್ತಿರ್ತಾರೆ. ಮದ್ವೆ ಬಂದ್ ಮುಗಿಲಿ, ಶಾರದಮ್ಮ ಇಲ್ಲೇ ಎಲ್ಲೋ ಇದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಹುಡ್ಕೋಣ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಹಾಗಾಗಿ ಶ್ರವಣ್ ಮದ್ವೆ ಕಾರ್ಯ ನಡೆಯೋದಿಕ್ಕೆ ಕಾಯ್ತಾ ಇರ್ತಾನೆ. ಹಾಗಾಗಿ ಈ ಕಡೆ ಶ್ರವಣ್ ಮದ್ವೆ ಕಾರ್ಯ ಮುಗಿಯೋದಿಕ್ಕೆ ಅಂತ ಕಾಯ್ತಾ ಇರ್ತಾರೆ. ಇನ್ನೊಂದ್ ಕಡೆ ಅಶ್ವಿನಿಗೆ ಎಲ್ಲ ಕೂಡ ವಿಚಾರ ಗೊತ್ತಾಗಿರುತ್ತೆ. ಅಂದ್ರೆ ಅಂಜನಾ ಮತ್ತೆ ನಚಿಕೇತ್ಗೆ ಮದ್ವೆ ಆಗ್ತಿದೆ ಅಂತ ಹೇಳಿ ಗೊತ್ತಾಗಿರುತ್ತೆ. ಎಲ್ಲ ಕೂಡ ಭದ್ರ ಹೇಳಿರ್ತಾನೆ. ಹಾಗಾಗಿ ದೇವರ ಸನ್ನಿಧಿ ಮನೆ ಆಸ್ತಿ ಹೊಡಬೇಕು ಅಂತ ಈ ಕಡೆ ಅಶ್ವಿನಿ ದೇವಯಾನಿ ಹತ್ರ ನಚಿಕೇತ್ ಮೇಲೆ ನಂಗೆ ಲವ್ ಆಗಿದೆ, ನಾನು ಶಾರದಾನ ನಿಮ್ ಕೈಗೆ ಒಪ್ಪಿಸ್ತೀನಿ, ನನ್ನ ಮತ್ತೆ ಆ ಮನೆಗೆ ಕರ್ಕೊಂಡೋಗಿ ನಾನೇ ಮನಸ್ವಿನಿ ಅಂತ ಹೇಳಿ ನಾನು ನಚಿಕೇತ್ ನ ಮದ್ವೆ ಆಗ್ತೀನಿ ಅಂತ ಈ ಕಡೆ ಅಶ್ವಿನಿ ದೇವಯಾನಿಗೆ ಹೇಳಿರ್ತಾಳೆ. ಹಾಗಾಗಿ ಈ ಕಡೆ ದೇವಯಾನಿ ಅಶ್ವಿನಿ ಕೈಗೆ ನಚಿಕೇತ್ ಸಿಕ್ಕಾಕೊಳ್ತೇನೆ ಅಂತ ಹೇಳ್ಬಿಟ್ಟು ಏನೇನೋ ಪ್ಲಾನ್ ಮಾಡ್ಬಿಟ್ಟು ಕೊನೆಗೂ ಅಂಜನಂಗೆ ನಚಿಕೇತ್ನ ಕೊಟ್ಟು ಮದ್ವೆ ಮಾಡೋ ತರ ಆಗಿರತ್ತೆ. ಸೊ ಅದು ಅಶ್ವಿನಿಗೆ ಗೊತ್ತಾಗ್ತಿದ್ದ ಹಾಗೇನೆ ಆ ದೇವಸ್ಥಾನದ ಅಡ್ರೆಸ್ ನ ತಿಳ್ಕೊಂಡು ಭದ್ರ ಕಡೆಯಿಂದ ಅದೇ ದೇವಸ್ಥಾನಕ್ಕೆ ಬಂದಿರ್ತಾಳೆ. ಹೇಗಾದ್ರೂ ಮಾಡಿ ಮದ್ವೆ ನಿಲ್ಲಿಸಬೇಕು, ನಾನೇ ಮನಸ್ವಿನಿ ಅಂತ ಹೇಳ್ಬೇಕು, ಈ ಮದ್ವೆನ ನಿಲ್ಲಿಸಲೇಬೇಕು ಅಂತ ಹಠ ತೊಡ್ಕೊಂಡು ಆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾಳೆ. ಅಶ್ವಿನಿ ಒಳಗಡೆ ಎಂಟ್ರಿ ಕೊಟ್ಮೇಲೆ ಇಲ್ಲಿ ಈ ದೇವಸ್ಥಾನದಲ್ಲಿ ಮದ್ವೆ ನಡೀತಿದೆ ಅಂತ ಹೇಳಿದ್ನಲ್ಲ ಭದ್ರ, ಯಾರು ಕೂಡ ಕಾಣಿಸ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಿರ್ತಾಳೆ ಈ ಕಡೆ ಅಶ್ವಿನಿ. ಆದ್ರೆ ಈ ಕಡೆ ಶಾರದಾ ಪುರೋಹಿತರು ಹೇಳಿರುವ ಹಾಗೆ ಅಂದ್ರೆ ಅದನ್ನ ತಗೊಂಡ್ಬಾ, ಇದನ್ನ ತಗೊಂಬಾ, ಅದನ್ನ ಅಲ್ಲಿಡುವ, ಇದನ್ನ ಅಲ್ಲಿಡು ಅಂತ ಹೇಳಿರುವ ಕೆಲಸಗಳನ್ನೆಲ್ಲ ಕೂಡ ಶಾರದಾ ನೀಟಾಗಿ ಮಾಡ್ತಿರ್ತಾರೆ. ಪಾಪ ಅಷ್ಟರಲ್ಲಿ ಅಲ್ಲಿಗೆ ಅಶ್ವಿನಿ ಎಂಟ್ರಿ ಆದಾಗ ಶಾರದಾ ಅಶ್ವಿನ ನೋಡೇ ಬಿಡ್ತಾಳೆ. ಈ ಕಡೆ ಶಾರದಾ ಅಶ್ವಿನ ನೋಡ್ಬಿಟ್ಟು ಭಯ ಬೀಳ್ತಾಳೆ. ಭಯದಲ್ಲಿ ಶಾಕ್ ಅಲ್ಲಿ ಅಲ್ಲೇ ಸೈಡ್ ಅಲ್ಲಿ ಮತ್ತೆ ಬಚ್ಚಿಕೊಂಡು ಕೂತಾಳೆ. ಅಶ್ವಿನಿಗೆ ಅವಳ ಕಡೆ ಹುಡುಗರು ಕೂಡ ಶಾರದಾ ಇಲ್ಲೇ ಇದ್ದಾಳೆ ಅನ್ನೋ ಕ್ಲೂ ಕೂಡ ಕೊಟ್ಟಿರ್ತಾನೆ. ಹಾಗಾಗಿ ಆ ಕಡೆ ಈ ಕಡೆ ಶಾರದಾನ್ ಕೂಡ ಹುಡುಕ್ತಿರ್ತಾಳೆ. ಹಾಗೆ ನಚಿಕೇತ್ ಮದ್ವೆ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕೂಡ ಬಂದಿರ್ತಾಳೆ. ಆದ್ರೆ ಈ ಕಡೆ ಅಶ್ವಿನಿ ಕಣ್ಣಿಗೆ ಶಾರದಾ ಬೀಳ್ತಿರಲ್ಲ, ಯಾಕಂದ್ರೆ ಸೈಡ್ ಅಲ್ಲಿ ಹೋಗಿ ಬಚ್ಚಿಕೊಂಡು ಕೂತಿರ್ತಾಳೆ. ಪಾಪ ಇನ್ನೊಂದ್ ಕಡೆ ಅಂಜನಾ ಮತ್ತೆ ನಚಿಕೇತ್ ಕೂತಿರ್ತಾರಲ್ವಾ, ಉಂಗ್ರವನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು, ವಿನಾರವನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ಪುರೋಹಿತರು ಹೇಳ್ತಿರ್ತಾರೆ. ಎಲ್ಲ ಕೂಡ ಶುಭ ಕಾರ್ಯ ಶಾಸ್ತ್ರಬದ್ಧವಾಗಿ ನಡೀತಾ ಇರುತ್ತೆ. ಹೇಳಿ ಕೇಳಿ ದೇವರ ಸನ್ನಿಧಿ ಮನೆ ಎಲ್ಲ ಕೂಡ ಅಚ್ಚುಕಟ್ಟಾಗಿ ನಡೀತಾ ಇರುತ್ತೆ. ಈ ಕಡೆ ಹಾರವನ್ನು ಕೂಡ ಅಂಜನಾ ಮತ್ತೆ ನಚಿಕೇತು ಬದಲಾಯಿಸ್ಕೊಳ್ತಾ ಇರ್ತಾರೆ. ಹಾರ ಅಂಜನಾ ನಚಿಕೇತ್ಗೆ ಹಾರ ಹಾಕುವಾಗ ಅಂಜನಾ ಈ ಕಡೆ ಅಜಿತ್ ಮುಖನ ನೋಡ್ತಿರ್ತಾಳೆ. ಅಂಜನಾ ಅಜಿತ್ನ ನೋಡ್ತಿರೋದ್ ನೋಡಿ ಭೂಮಿ ಕೂಡ ಅಬ್ಸರ್ವ್ ಮಾಡ್ತಿರ್ತಾಳೆ. ಈ ಕಡೆ ಶಾರದಾ ಅಶ್ವಿನಿ ನೋಡಿರೋದ್ರಿಂದ ನಾನು ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲೇಬೇಕು, ಇಲ್ಲಾಂದ್ರೆ ಮತ್ತೆ ಇವಳು ನನ್ನ ಹಿಡ್ಕೊಂಡು ಹೋಗ್ಬಿಡ್ತಾಳೆ ಅಂತ ಏನೇನೋ ಭಯ ಬಿತ್ಕೊಂಡು ಆ ದೇವಸ್ಥಾನದಿಂದ ಮತ್ತೆ ಹೊರಗಡೆ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಅಂದ್ರೆ ಅಶ್ವಿನಿ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ. ಹಾಗೇನೆ ಈ ಕಡೆ ಶಾರದಾ ಈ ದೇವಸ್ಥಾನದೊಳಗಡೆ ಬಂದಿರೋದನ್ನ ಭದ್ರ ಕೂಡ ನೋಡಿರ್ತಾನೆ, ಅಟ್ಟಿಸ್ಕೊಂಡು ಕೂಡ ಬಂದಿರ್ತಾನೆ. ಹಾಗಾಗಿ ಭದ್ರ ಕೂಡ ಅಲ್ಲೇ ಕಾಯ್ತಾ ಇರ್ತಾನೆ ಶಾರದಂಗೋಸ್ಕರ. ಹಾಗಾಗಿ ಈ ಕಡೆ ಭದ್ರ ಶಾರದಂಗೋಸ್ಕರ ಆ ಕಡೆ ಹುಡುಕ್ತಿರುವಾಗ ಶಾರದಾ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಪ್ರಯತ್ನ ಮಾಡ್ತಿರೋದನ್ನ ನೋಡ್ಬಿಡ್ತಾನೆ. ಶಾರದಾನ ಭದ್ರ ನೋಡಿದ ಕೂಡಲೇ ಅವಳನ್ನ ಕೂಡ ಆಟಿಸ್ಕೊಂಡು ಓಡೋಗ್ತಿರ್ತಾನೆ. ಶಾರದಾ ಓಡೋಗ್ತಿರೋದನ್ನ ನೋಡ್ಬಿಟ್ಟು ಭದ್ರ ಕೂಡ ಶಾರದಾನ ಆಟಿಸ್ಕೊಂಡು ಹೋಗ್ತಾನೆ. ಆಲ್ರೆಡಿ ಪಾಪ ಶಾರದಂಗೆ ಎಲ್ರು ಕೈಯಿಂದ ತಪ್ಪಿಸ್ಕೊಂಡು ಓಡೋಗಿ ಸುಸ್ತಾಗಿರ್ತಾಳೆ. ಈ ಕಡೆ ಶಾರದಾನ ಓಡಿಸ್ಕೊಂಡು ಹೋಗ್ತಿರುವಾಗ ಭದ್ರ ದೇವಯಾನಿಗೆ ಕಾಲ್ ಮಾಡ್ಬಿಡ್ತಾನೆ. ದೇವಯಾನಿಗೆ ಕಾಲ್ ಮಾಡ್ಬಿಟ್ಟು ಇಂತ ದೇವಸ್ಥಾನ ಹತ್ರ ಹೆಂಗ್ಸು ಇದೆ ಅಂದ್ರೆ ಶಾರದಮ್ಮ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ. ಶಾರದಾ ಇಲ್ಲಿ ನನ್ ಕಣ್ ಮುಂದೆನೆ ಇದ್ದಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ಭದ್ರ ದೇವಯಾನಿ ಹತ್ರ ಹೇಳಿದಾಗ ದೇವಯಾನಿಗೆ ಇಲ್ಲಿ ಮಗಳು ಮದ್ವೆ ಬೇರೆ ನಡೀತಾ ಇದೆ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಶಾರದಾನ ಟೆನ್ಷನ್ ಇರೋದ್ರಿಂದ ಶಾರದಾ ಸಿಕ್ಕಿದ್ದಾಳೆ ಅಂತ ಭದ್ರ ಹೇಳ್ದ ಕೂಡ್ಲೆ ಯಾವ ಕಾರಣಕ್ಕೂ ಅವಳನ್ನ ತಪ್ಪಿಸ್ಕೊಳಕ್ ಬಿಡ್ಬೇಡ ಭದ್ರ, ಯಾವ ಕಾರಣಕ್ಕೂ ಅವಳು ನನ್ ಕೈಗೆ ಬೇಕು, ಬಿಡ್ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಭದ್ರಂಗ್ ಹೇಳ್ತಿರ್ತಾಳೆ. ಸರಿ ಯಾವ ಜಾಗದಲ್ಲಿ ಸಿಕ್ಕಿದ್ದಾಳೆ, ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಈ ದೇವಸ್ಥಾನದ ಅಡ್ರೆಸ್ ಅನ್ನ ಕೂಡ ಹೇಳ್ತಿರ್ತಾನೆ. ಅಂದ್ರೆ ಅದೇ ಈಗ ನಚಿಕೇತ್ ಮತ್ತೆ ಅಂಜನಾ ಮದ್ವೆ ಆಗ್ತಿದೆಯಲ್ಲ ಅದೇ ದೇವಸ್ಥಾನದ ಅಡ್ರೆಸ್ ಕೂಡ ಭದ್ರ ಈ ಕಡೆ ದೇವಯಾನಿಗೆ ಹೇಳ್ತಿರ್ತಾನೆ. ಆಗ ಈ ಕಡೆ ದೇವಯಾನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಅಂದ್ರೆ ಶಾರದಾ ಇಲ್ಲೇ ಇದ್ದಾಳ, ಅಯ್ಯೋ ಮನೆಯವರೆಲ್ಲರೂ ಇದಾರಲ್ಲಪ್ಪ, ಮನೆಯವ್ರ ಕಣ್ಣಿಗೆ ಏನಾದ್ರೂ ಶಾರದಾ ಬಿದ್ರೆ ನನ್ ಕತೆ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ಫುಲ್ಲು ಟೆನ್ಷನ್ ಆಗಿರ್ತಾಳೆ. ಭದ್ರ ನೋಡು ನಾವು ಇದೇ ದೇವಸ್ಥಾನದಲ್ಲಿ ಇದೀವಿ, ಇದೇ ದೇವಸ್ಥಾನದಲ್ಲಿ ನನ್ ಮಗಳ ಮದ್ವೆ ನಡೀತಾ ಇದೆ, ಯಾವ ಕಾರಣಕ್ಕೂ ಅವಳನ್ನ ಒಳಗಡೆ ಬಿಡ್ಬೇಡ, ಯಾವ ಕಾರಣಕ್ಕೂ ಅವಳನ್ನ ಹಿಡಿದು ನನ್ ಕೈಗೆ ಒಪ್ಪಿಸ್ಲೇಬೇಕು ಅಂತ ಹೇಳ್ಬಿಟ್ಟು ನೀನ್ ಕೇಳಿದ
ಫೀಸ್ಗಿಂತ ಹೆಚ್ಚಾಗಿ ಹಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಭದ್ರಂಗೆ ಆಸೆ ತೋರಿಸ್ತಿರ್ತಾಳೆ. ಒಟ್ನಲ್ಲಿ ದೇವಯಾನಿಗೆ ಈ ದೇವರ ಸನ್ನಿಧಿ ಮನೆಯ ಆಸ್ತಿ ಬೇಕಾಗಿರುತ್ತೆ. ಶಾರದಾ ಏನಾದ್ರೂ ಮನೆಯವ್ರ ಕಣ್ಣಿಗೆ ಬಿದ್ರೆ ದೇವಯಾನಿ ಬಣ್ಣ ಬಯಲಾಗುತ್ತೆ ಅನ್ನೋ ಒಂದು ಟೆನ್ಷನ್ ಇರುತ್ತೆ ದೇವಯಾನಿಗೆ. ಇನ್ನೊಂದ್ ಕಡೆ ಅಶ್ವಿನಿಗೂ ಕೂಡ ಹಾಗೇನೆ ಈ ದೇವರ ಸನ್ನಿಧಿ ಮನೆಯ ಆಸ್ತಿ ಹೊಡಿಬೇಕು, ಶಾರದನ ಹುಡುಕ್ಬಿಟ್ಟು ನಾನೇ ಮನಸ್ವಿನಿ ಅಂತ ಆ ಮನೆಗೆ ಎಂಟ್ರಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇವಳು ಕೂಡ ಅದೇ ಪ್ಲಾನ್ ಆಗಿರುತ್ತೆ. ಆದ್ರೆ ಇಲ್ಲಿ ದೇವಯಾನಿ ಮಹಾನ್ ಕಿಲಾಡಿ ಅಲ್ವಾ, ಯಾವಾಗ ಅಶ್ವಿನಿ ನಚಿಕೇತ್ನ ಮದ್ವೆ ಆಗ್ಬೇಕು ಅಂತ ಕೇಳ್ಕೊಂಡ್ಲು ಅವತ್ತೇ ಅಂಜನನ ಮತ್ತೆ ನಚಿಕೇತ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಕೂಡ ಆಗಿರ್ತಾಳೆ. ಹಾಗಾಗಿ ಏನೇನೋ ಕುತಂತ್ರ ಕೂಡ ಮಾಡಿ ಸಕ್ಸಸ್ ಆಗಿದ್ದಾಳೆ. ಈ ಕಡೆ ದೇವಯಾನಿ ಶಾರದಾ ಇದೆ ದೇವಸ್ಥಾನದಲ್ಲಿ ಇದ್ದಾಳೆ ಅಂತ ಭದ್ರ ಹೇಳಿದ್ಮೇಲೆ ಅಲ್ಲಿ ಅಂಜನಾ ಮದುವೆಯ ಶಾಸ್ತ್ರ ನಡೀತಿರುವಾಗ ಅಲ್ಲಿಂದ ಹೊರಟು ಆ ಕಡೆ ಈ ಕಡೆ ನೋಡ್ತಿರ್ತಾಳೆ ಶಾರದಾ ಎಲ್ಲಿರ್ಬೋದು ಅಂತ ಹೇಳ್ಬಿಟ್ಟು. ಈ ಕಡೆ ಅಶ್ವಿನಿ ಕೂಡ ಅಲ್ಲೇ ಕೂಡ ಬಂದಿರ್ತಾಳೆ. ಈ ಕಡೆ ದೇವಯಾನಿ ಶಾರದನ ಆ ಕಡೆ ಈ ಕಡೆ ಹುಡುಕ್ತಿರುವಾಗ ದೇವಯಾನಿ ಕಣ್ಣಿಗೆ ಅಶ್ವಿನಿ ಬಿದ್ಬಿಡ್ತಾಳೆ. ಅಯ್ಯೋಯ್ಯೋ, ಈ ಅಶ್ವಿನಿ ಇಲ್ಲೇ ಬಂದಿದ್ದಾಳೆ. ಅಂಜನಾ ಮತ್ತೆ ನಚಿಕೇತ್ ಮದ್ವೆ ನಡೆಯೋದು ಗೊತ್ತಾಗ್ಬಿಟ್ರೆ ಖಂಡಿತ ಆ ಮದ್ವೆನ ಇವಳು ನಿಲ್ಸೇ ಬಿಡ್ತಾಳೆ. ಅವಳು ಬೇರೆ ನಚಿಕೇತ್ನ ಲವ್ ಮಾಡ್ತಿದ್ದೀನಿ ಅಂತ ಬೇರೆ ಹೇಳಿದ್ಲು. ಅವಳೇನಾದ್ರೂ ಈ ಮದ್ವೆ ನಿಲ್ಸ್ಬಿಟ್ರೆ ನಾನು ಈ ಮನೆ ಆಸ್ತಿ ಹೆಂಗ್ ಉಳಿಯೋಕಾಗುತ್ತೆ, ನನ್ನ ರಹಸ್ಯ ಎಲ್ಲ ಬಯಲ್ ಮಾಡ್ಬಿಡ್ತಾಳೆ ಈ ಅಶ್ವಿನಿ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಫುಲ್ ಟೆನ್ಷನ್ ಆಗಿರ್ತಾಳೆ. ಹಾಗೆ ಹೀಗೆ ಮಾಡಿ ನಚಿಕೇತ್ ಮತ್ತೆ ಅಂಜನಾ ಮದ್ವೆ ನಡೀತಿರ್ತಲ್ಲ ಆ ಪ್ಲೇಸ್ಗೆ ಬಂದು ನಿಂತ್ಕೊಂಡ್ಬಿಡ್ತಾಳೆ ಅಶ್ವಿನಿ ಬಂದಿರೋದನ್ನ ಮನೆಯವರೆಲ್ಲರೂ ಕೂಡ ನೋಡ್ಬಿಡ್ತಾರೆ. ಈ ಕಡೆ ಅಶ್ವಿನಿನ ಭೂಮಿ ಮತ್ತೆ ಅಜಿತ್ ಕೂಡ ನೋಡ್ತಾರೆ, ಶ್ರವಣ್ ಕೂಡ ನೋಡ್ತಾರೆ, ಎಲ್ಲರೂ ಕೂಡ ನೋಡ್ತಿರ್ತಾರೆ. ಶ್ರವಣ್ಗಂತೂ ಅವಳನ್ನ ನೋಡಿದ್ರೆ ಸಿಕ್ಕಾ ಬಟ್ಟೆ ಕೋಪ ಬರ್ತಿರತ್ತೆ. ಈ ಕಡೆ ಅಶ್ವಿನಿ ಬಂದ್ಬಿಟ್ಟು ಅಪ್ಪ ಅಂತ ಹೇಳ್ಕೊಂಡು ಶ್ರವಣ ಹತ್ರ ಬರ್ತಾಳೆ. ಏಯ್, ಯಾರೇ ನಿನ್ನಪ್ಪ, ಮತ್ತೆ ಏನ್ ಡ್ರಾಮಾ ಮಾಡ್ಕೊಂಡು ಬಂದಿದ್ಯಾ, ಮತ್ತೆ ಏಮರ್ಸಕ್ ಬಂದಿದ್ಯಾ, ನನ್ನ ಫ್ಯಾಮಿಲಿನ ನೀನು ಏನು ಕೂಡ ಮಾಡ್ಕೊಳಕ್ ಆಗೋದಿಲ್ಲ, ನಿನ್ನ ನಂಬೋದಕ್ಕೆ ಯಾರು ಕೂಡ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ ಕೂಡ ಅಶ್ವಿನಿಗೆ ಆವಾಜ್ ಹಾಕ್ತಿರ್ತಾರೆ. ಈ ಕಡೆ ಅಶ್ವಿನಿನ ನೋಡ್ಬಿಟ್ಟು ಅಜ್ಜಿಗೆ ಸಂಗೀತಂಗೆ ಸಿಕ್ಕಾ ಬಟ್ಟೆ ಕೋಪ ನೆತ್ತಿಗೆ ಇರ್ತಿರತ್ತೆ. ಇಲ್ಲಿ ಶುಭ ಕಾರ್ಯ ನಡೀತಾ ಇದೆ, ನಿನ್ಗೇನ್ ಕೆಲಸ ಇಲ್ಲಿ, ಯಾವಳೆ ನಮ್ ಶ್ರವಣನ ಅಪ್ಪ ಅಂತ ಕರೆಯೋದಕ್ಕೆ, ಮೊದ್ಲು ಇಲ್ಲಿಂದ ತೊಲ್ಗು, ಇಲ್ಲಾಂದ್ರೆ ನಿನ್ಗೊಂದು ಗತಿ ಕಾಣಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಮತ್ತೆ ಅಜ್ಜಿ ಕೂಡ ಬೈತಿರ್ತಾರೆ. ಹಾಗೆ ಅಜ್ಜಿ ಕಪಾಳು ಕೂಡ ಹೊಡಿತಾರೆ. ಈ ಕಡೆ ಅಶ್ವಿನಿ ಅಜ್ಜಿ ಕಪ್ಪಾಲು ಹೊಡೆದ್ರು ಕೂಡ ಅಶ್ವಿನಿ ಕಂಟ್ರೋಲ್ ಮಾಡ್ಕೊಂತಾಳೆ. ಕೋಪ ಬರ್ತಿರುತ್ತೆ ಆದ್ರೆ ತೋರ್ಸ್ಕೊಳಕ್ ಆಗಲ್ಲ ಅಲ್ವಾ. ಆದ್ರೂ ಕೂಡ ಇವಳು ಅತ್ತೆ ಅಜ್ಜಿ ಅನ್ಕೊಂಡು ಅಲ್ಲೇ ನಿಂತಿರ್ತಾಳೆ. ನಾನೇ ಮನಸ್ವಿನಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಣ್ಣೀರ್ ಹಾಕ್ತಿರ್ತಾಳೆ ಈ ಕಡೆ ಅಶ್ವಿನಿ. ಈ ಕಡೆ ಅಶ್ವಿನಿಗೆ ಎಲ್ಲ ಕೂಡ ದೇವಯಾನಿಯ ಬಣ್ಣ ಬಯಲಾಗತ್ತೆ. ಈ ಕಡೆ ಅಶ್ವಿನಿ ದೇವಯಾನಿಗೆ ಹೇಳ್ಕೊಂಡಿರ್ತಾಳಲ್ವಾ ನಚಿಕೇತ್ ಮೇಲೆ ಲವ್ ಆಗಿದೆ ಅಂತ. ವಾರೆ ವಾ, ಏನ್ ದೇವಯಾನಿ ನೀನು ಒಳ್ಳೆ ಮಾಸ್ಟರ್ ಪ್ಲಾನ್ ಮಾಡಿದ್ಯಾ. ನಾನು ನಚಿಕೇತ್ನ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನೀನೇ ನಿನ್ ಮಗಳನ್ನ ನಚಿಕೇತ್ಗೆ ಕೊಟ್ಟು ಮದ್ವೆ ಮಾಡ್ತಿದ್ಯಲ್ವಾ. ನಾನು ಈ ಮದ್ವೆ ನಡೆಯೋದಕ್ಕೆ ಬಿಡಲ್ಲ, ನಾನು ಏನಾದ್ರೂ ಒಂದ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿ ಕೊತ ಅಂತ ಅವಳ ರಕ್ತ ಕುದಿತಾ ಇರುತ್ತೆ, ಮನ್ಸೊಳಗೆ ಅನ್ಕೋತಾ ಇರ್ತಾಳೆ. ಈ ಕಡೆ ಅಜಿತ ಮತ್ತೆ ಭೂಮಿ ಕೂಡ ಅಶ್ವಿನಿನ ನೋಡ್ತಿರ್ತಾರೆ. ಅವಳನ್ನ ನೋಡಿದ್ರು ಕೂಡ ಡೋಂಟ್ ಕೇರ್ ಅನ್ನೋ ತರ ನಿಂತಿರ್ತಾರೆ. ಈ ಕಡೆ ಅಜಿತ್ ಅಶ್ವಿನಿನ ನೋಡ್ಬಿಟ್ಟು ನಚಿಕೇತ್ ನೀನ್ ಯಾರಿಗೂ ಕೂಡ ಟೆನ್ಷನ್ ಮಾಡ್ಕೋಬೇಡ, ಹೂವಿನ ಹಾರನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹೇಳ್ತಿರ್ತಾರೆ ಅಂಜನಾ ಮತ್ತೆ ನಚಿಕೇತ್ಗೆ. ಆಗ ಈ ಕಡೆ ಅಶ್ವಿನಿಗೆ ತುಂಬಾನೇ ಟೆನ್ಷನ್ ಆಗ್ತಿರುತ್ತೆ. ಈ ಕಡೆ ಹೂವಿನ ಹಾರ ಹಾಕುವ ಕೂಡ ನಚಿಕೇತು ಅಂಜನನ್ ಮುಖನೇ ನೋಡ್ತಿರ್ತಾನೆ, ಅಂಜನಾ ಕೂಡ ನಚಿಕೇತ್ ಮುಖನೇ ನೋಡ್ತಿರ್ತಾನೆ, ಅಂಜನಾ ಕೂಡ ನಚಿಕೇತ್ ಮುಖನೇ ನೋಡ್ತಿರ್ತಾಳೆ. ಆದ್ರೆ ಉಂಗ್ರನ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಾಗ ನಚಿಕೇತು ಆರಾಮಾಗಿ ಉಂಗ್ರನ ತೊಡಿಸ್ತಾನೆ. ಆದ್ರೆ ಇಲ್ಲಿ ನಚಿಕೇತ್ಗೆ ಉಂಗ್ರನ ಹಾಕುವಾಗ ಅಂದ್ರೆ ಅಂಜನಾ ನಚಿಕೇತ್ಗೆ ಉಂಗ್ರ ಹಾಕುವಾಗ ಅಂಜನಗಂತೂ ನಚಿಕೇತ್ ಮೇಲೆ ಸ್ವಲ್ಪನೂ ಕೂಡ ಇಷ್ಟ ಇರಲ್ಲ. ನಚಿಕೇತ್ನ ಮದ್ವೆ ಆಗ್ಬಿಟ್ಟು ಈ ಭೂಮಿನ ಆಚೆ ಹಾಕ್ಬೇಕು, ಆಮೇಲೆ ಮತ್ತೆ ನಾನು ಅಜಿತ್ನ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದನೇ ನಚಿಕೇತ್ನ ಮದ್ವೆ ಆಗೋಕೆ ಒಪ್ಕೊಂಡಿರ್ತಾಳೆ. ಭೂಮಿನ ಆಚೆ ಹಾಕಿದ್ಮೇಲೆ ನಚಿಕೇತ್ಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಕೂಡ ಒಂದು ಕಾನ್ಫಿಡೆನ್ಸ್ ಮಾತನ್ನ ಕೂಡ ಕೊಟ್ಟಿರ್ತಾಳೆ. ಆಗ ಅದೆಲ್ಲ ನೆನಪಾಗತ್ತೆ. ಉಂಗ್ರ ತೊಡಿಸುವಾಗ ದೇವಯಾನಿ ಮುಖನ ನೋಡ್ತಿರ್ತಾಳೆ. ಈ ಕಡೆ ಅಂಜನಾ. ಆಗ ದೇವಯಾನಿಗೆ ಒಂದ್ ಸ್ವಲ್ಪ ಭಯ ಆಗ್ತಿರುತ್ತೆ. ಏನಾಗಲ್ಲ, ಹಾಕು ಹಾಕು ಉಂಗ್ರ ತೋಡ್ಸು ಅಂತ ಹೇಳ್ಬಿಟ್ಟು ಈ ಕಡೆ ಸಿಗ್ನಲ್ ಮಾಡ್ತಿರ್ತಾಳೆ ದೇವಯಾನಿ ಅಂಜನಂಗೆ. ಸೊ ಇನ್ನೇನು ಉಂಗ್ರ ಕೂಡ ಎಕ್ಸ್ಚೇಂಜ್ ಆಯ್ತು. ಅಶ್ವಿನಿ ಕೂಡ ಅಲ್ಲೇ ಇರ್ತಾಳೆ. ಈ ಕಡೆ ದೇವಯಾನಿ ಮಾತ್ರ ಮನ್ಸಲ್ಲೇ ಬೀಗ್ತಾ ಇರ್ತಾಳೆ. ಏ ಅಶ್ವಿನಿ, ಇವಾಗ ಏನೇ ಮಾಡ್ಕೋತೀಯ ನೀನು? ಇವಾಗಷ್ಟೇ ಭದ್ರ ಕಾಲ್ ಮಾಡಿದ, ಶಾರದಾ ಭದ್ರನ ಕೈಯಲ್ಲಿ ಸೇಫ್ ಆಗಿದ್ದಾಳೆ, ಅವನು ಶಾರದನ ನನ್ ಕೈಗೆ ಒಪ್ಪಿಸ್ತಾನೆ. ಇವಾಗ ಏನೇ ಮಾಡ್ಕೊಳಕಾಗುತ್ತೆ ನಿನ್ ಕೈಲೇ? ನನ್ ತಲೆ ಮೇಲೆ ಕುತ್ಕೊಳಕ್ ಬರ್ತಿದ್ಯಲ್ಲ ನೀನು, ನನಗೆ ಆವಾಜ್ ಆಗ್ತಿದ್ದೆ ಅಲ್ವಾ ನೀನು, ಇವಾಗ ಏನ್ ಮಾಡ್ಕೊಳಕಾಗುತ್ತೆ ಅಂತ ಹೇಳ್ಬಿಟ್ಟು ಅವರ ಸನ್ನಿಧಿ ಮನೆ ಆಸ್ತಿ ಎಲ್ಲ ನಂದೇ ಆಗುತ್ತೆ. ಇನ್ನೇನು ಶಾರದಾ ಕೂಡ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನನ್ ಕೈಯಲ್ಲಿ ಇರ್ತಾಳೆ, ನಿನ್ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ, ಎಲ್ಲವೂ ಕೂಡ ನಾನ್ ಅನ್ಕೊಂಡ ಹಾಗೆ ಆಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಇನ್ನೊಂದ್ ಕಡೆ ಶಾರದಾ ಭದ್ರದಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ತಿದ್ರು ಕೂಡ ಭದ್ರ ಶಾರದನ ಬೆಂಬಿಡದೆ ಹಿಡ್ದೇ ಬಿಡ್ತಾನೆ. ಯಾಕಂದ್ರೆ ಶಾರದಂಗೆ ಓಡಿ ಓಡಿ ಸುಸ್ತಾಗಿರತ್ತಲ್ವಾ. ಸೊ ಹಾಗಾಗಿ ಕೊನೆಗೂ ಭದ್ರನ್ ಕೈಗೆ ಸಿಕ್ಕಾಕೊಂಡೇ ಬಿಡ್ತಾಳೆ. ಏ ಹುಚ್ಚಿ, ನನ್ನಿಂದ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಿದ್ಯಾ, ನಿನ್ಗೇನಾದ್ರೂ ಹುಚ್ಚ, ನಿಂತ್ಕೊ ಅಂತ ಹೇಳ್ಬಿಟ್ಟು ಮತ್ತೆ ಓಡೋಗ್ತಿರುವ ಶಾರದನ ಹಿಡಿದು ನಿಲ್ಲಿಸ್ತಾನೆ. ನೋಡು, ನನ್ ಕೈಯಿಂದ ಏನಾದ್ರೂ ನೀನ್ ತಪ್ಪಿಸ್ಕೊಂಡು ಹೋಗಿ ಟ್ರೈ ಮಾಡಿದ್ರೆ ಚಾಕು ತೋರಿಸ್ತಾನೆ, ಚಾಕು ತೋರಿಸ್ಬಿಟ್ಟು ಈ ಚಾಕುನ ಚುಚ್ಚು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಂಗೆ ಹೆದರ್ಸ್ತಿರ್ತಾನೆ. ಶಾರದಂಗೆ ತುಂಬಾನೇ ಭಯ ಆಗ್ತಿರುತ್ತೆ. ಸೊ ಶಾರದಾ ಭದ್ರನ್ ಕೈ ಸಿಕ್ಕಾದ್ಮೇಲೆ ಮತ್ತೆ ಭದ್ರ ದೇವಯಾನಿಗೆ ಕಾಲ್ ಮಾಡ್ತಾನೆ. ಶಾರದಾ ನನ್ನ ಕೈಲಿ ಸಿಕ್ಕಾಕೊಂಡ್ಬಿಟ್ಲು, ಇವಾಗ ಏನು ಟೆನ್ಷನ್ ಮಾಡ್ಕೋಬೇಡಿ, ನೀವು ನಿಮ್ಮ ಕೆಲಸವನ್ನ ಆರಾಮಾಗಿ ಮಾಡಿ, ಎಲ್ಲ ಕೆಲಸವನ್ನ ಮುಗಿಸಿ ಆಮೇಲೆ ಕಾಲ್ ಮಾಡಿ ಅಂತ ಈ ಕಡೆ ದೇವಯಾನಿಗೆ ಹೇಳಿದಾಗ ದೇವಯಾನಿ ಖುಷಿಗೆ ಪಾರವೇ ಇಲ್ಲ, ಅಷ್ಟು ಖುಷಿ ಆಗ್ತಿರುತ್ತೆ. ದೇವಯಾನಿ ಅಂತ ಈ ಕಡೆ ನಾನ್ ಗೆದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಬೀಗ್ತಿರ್ತಾಳೆ ಒಳಗೊಳಗೆ. ಇಲ್ಲಿ ಎಲ್ಲ ಶುಭ ಕಾರ್ಯ ನಡೆದ್ಮೇಲೆ ಶ್ರವಣ್ ಮತ್ತೆ ಅಜಿತಾ ಶಾರದನ ಹುಡುಕೋದಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆಲ್ರೆಡಿ ಎಲ್ಲ ಸ್ಟೇಷನ್ಗೂ ಕೂಡ ಆ ಫೋಟೋನ ಅಂದ್ರೆ ಶಾರದನ ಫೋಟೋನ ಕಳಿಸಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕೆ ಹೇಳಿರ್ತಾರೆ. ಎಲ್ಲ ದೇವಸ್ಥಾನದಲ್ಲಿ ರೋಡ್ ಅಲ್ಲಿ ಸಿಸಿ ಕ್ಯಾಮೆರಾ ಎಲ್ಲೆಲ್ಲಿದೆ ಎಲ್ಲೂ ಕೂಡ ಶಾರದಮ್ಮ ತಪ್ಪಿಸ್ಕೊಂಬಾರ್ದು, ಶಾರದಮ್ಮ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಕೆ ಅಜಿತಾ ಮತ್ತೆ ಶ್ರವಣ ಎಲ್ಲರೂ ಕೂಡ ಪ್ರಯತ್ನ ಕೂಡ ಅವರವರ ಪ್ರಯತ್ನ ಕೂಡ ಮಾಡಿರ್ತಾರೆ. ಸೊ ಎಲ್ಲ ಪೊಲೀಸ್ ಟೀಮ್ ಆಗಿರ್ಬೋದು, ಕಾನ್ಸ್ಟೇಬಲ್ ಟೀಮ್ ಆಗಿರ್ಬೋದು, ಎಲ್ಲಾ ಕಡೆ ಶಾರದನ ಒಂದು ಹುಡುಕಾಟದಲ್ಲಿ ಬಿಸಿ ಆಗಿರ್ತಾರೆ. ಈ ಕಡೆ ಶಾರದನ ಹುಡುಕೋದಿಕ್ಕೆ ಅಜಿತ್ ಮತ್ತೆ ಶ್ರವಣ್ ಕೂಡ ಮುಂದಾಗ್ತಾರೆ. ಗಲ್ಲಿನೂ ಬಿಡೋದಿಲ್ಲ, ಆ ರೀತಿ ಕವರ್ ಅಪ್ ಮಾಡ್ಸಿರ್ತಾನೆ ಈ ಕಡೆ ಅಜಿತ್. ಅಂದ್ರೆ ಎಲ್ಲ ಸ್ಟೇಷನ್ಗೂ ಕೂಡ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿರ್ತಾರಲ್ವಾ. ಸೊ ಹಾಗಾಗಿ ಶಾರದಾ ಎಲ್ಲೂ ಕೂಡ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಇಲ್ಲಿ ಶಾರದಾ ಭದ್ರನ ಕೈಗೆ ಸಿಕ್ಕಿದ್ರು ಕೂಡ ಶಾರದಾ ಮತ್ತೆ ಭದ್ರಂಗೆ ಚಳ್ಳೆ ಹಣ್ಣು ತಿನ್ಸೇ ಬಿಡ್ತಾಳೆ. ಅದೇ ಜಾಗಕ್ಕೆ ಈ ಕಡೆ ಶ್ರವಣ್ ಮತ್ತೆ ಅಜಿತ್ ಕೂಡ ಹುಡುಕಾಡ್ಕೊಂಡು ಬಂದಿರ್ತಾರೆ ಶಾರದಮ್ಮನ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೋಡೋಣ ನಾಳಿನ ಸಂಚಿಕೆಯಲ್ಲಿ ಶಾರದಾ ಅಜಿತ್ ಕೈಗೆ ಸಿಗ್ತಾರ ಅಥವಾ ಶ್ರವಣ್ ಕೈಗೆ ಸಿಗ್ತಾರಾ?
ಅಥವಾ ಜೋಗ್ತಮ್ಮ ಹೇಳಿರೋ ಪ್ರಕಾರ ಭೂಮಿ ಕೈಗೆ ಸಿಗ್ತಾರಾ? ಶಾರದಾನ ಮನೆ ಕರ್ಕೊಂಡ್ ಬರ್ತಾರಾ? ಶಾರದಾ ಮನೆಗೆ ಬಂದ್ಮೇಲೆ ದೇವಯಾನಿಯ ರಹಸ್ಯ ಎಲ್ಲ ಕೂಡ ಬಾಯ್ಬಿಡ್ತಾಳ. ಶ್ರವಣ್ಣು ದೇವಯಾನಿಗೆ ಏನ್ ಮಾಡಬಹುದು ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ ಸ್ನೇಹಿತರೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ.